ರಾಮಾಯಣ ಎಲ್ಲಿಗೆ ಮುಗೀತು ಅಂತ ನೀವು ಅನ್ಕೊಂಡಿದ್ದೀರಾ? ರಾವಣ ಸತ್ತ ತಕ್ಷಣ ಕಥೆ ಮುಗೀತಾ? ಖಂಡಿತ ಇಲ್ಲ. ಅಸಲಿ ಪಿಕ್ಚರ್ ಶುರುವಾಗಿದ್ದೇ ಆಮೇಲೆ. ಯುದ್ಧದ ನಂತರ ಆ ಸುಂದರವಾದ ಚಿನ್ನದ ಲಂಕೆ ಸ್ಮಶಾನ ಆಗಿತ್ತು. ಆಗ ಸಿಂಹಾಸನ ಏರಿದ ವಿಭೀಷಣ ಮೊದಲು ಮಾಡಿದ್ದು ಒಂದೇ ಕೆಲಸ. ರಾವಣನ ಅಹಂಕಾರದಿಂದ ಕೂಡಿದ್ದ ರಾಕ್ಷಸ ಲಂಕೆಯನ್ನ ರಾಮನಾಮ ಜಪಿಸುವ ದೈವಿಕ ಲಂಕೆಯನ್ನಾಗಿ ಬದಲಾಯಿಸಿದ. ಯಾವ ಜಾಗದಲ್ಲಿ ಸೀತೆ ಕಣ್ಣೀರು ಹಾಕಿದ್ಲೋ ಅಲ್ಲಿ ರಾಮನ ಬೃಹತ್ ದೇವಸ್ಥಾನಗಳು ತಲೆ ಎತ್ತಿದವು. ರಕ್ತದ ಕಲೆಗಳಿದ್ದ ಜಾಗದಲ್ಲಿ ಹೂವುಗಳು ಅರಳಿದವು. ಲಂಕೆ ಶಾಂತವಾಯಿತು. ಆದರೆ ಕಥೆ ಇಲ್ಲಿಗೆ ನಿಲ್ಲಲ್ಲ. ಕಾಲ ಉರುಳಿತು. ತ್ರೇತಾಯುಗ ಮುಗಿದು ದ್ವಾಪರ ಯುಗ ಬಂತು. ಅಯೋಧ್ಯೆಯಲ್ಲಿ ರಾಮನಿಲ್ಲ, ಕಾಡಿನಲ್ಲಿ ಹನುಮಂತನಿಲ್ಲ. ಎಲ್ಲರೂ ಕಾಲಗರ್ಭದಲ್ಲಿ ಕಣ್ಮರೆಯಾದರು. ಆದರೆ ಸಮುದ್ರದ ಆಚೆಗಿನ ಲಂಕೆಯಲ್ಲಿ ಮಾತ್ರ ಆ ರಾಜ ಇನ್ನೂ ಬದುಕಿದ್ದ. ಹೌದು, ಸಾವಿರಾರು ವರ್ಷಗಳ ನಂತರ ಮಹಾಭಾರತದ ಕಾಲದಲ್ಲಿ ಪಾಂಡವರಲ್ಲಿ ಒಬ್ಬನಾದ ಸಹದೇವ ರಾಜಸೂಯ ಯಾಗಕ್ಕಾಗಿ ದಕ್ಷಿಣ ದಿಕ್ಕಿಗೆ ದಂಡಯಾತ್ರೆ ಬರ್ತಾನೆ. ಸಮುದ್ರ ದಾಟಿ ಲಂಕೆಗೆ ಹೋದ ಸಹದೇವನಿಗೆ ಕಾದಿತ್ತು ಒಂದು ಬಿಗ್ ಶಾಕ್. ಅಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದು ಮತ್ಯಾರೂ ಅಲ್ಲ, ಸಾಕ್ಷಾತ್ ರಾಮನ ಪರಮ ಭಕ್ತ ವಿಭೀಷಣ. ಒಬ್ಬ ಚಿರಂಜೀವಿಯಾಗಿ ಯುಗ ಯುಗಗಳಿಂದ ಅದೇ ಸಿಂಹಾಸನದ ಮೇಲೆ ಅವನು ಕುಳಿತಿದ್ದ. ಸಹದೇವನನ್ನ ನೋಡಿದ ತಕ್ಷಣ ವಿಭೀಷಣನಿಗೆ ಅರ್ಥವಾಯಿತು, ಇವರು ಕೃಷ್ಣನ ಕಡೆಯವರು ಅಂತ. ಕೃಷ್ಣ ಅಂದರೆ ಮತ್ಯಾರೂ ಅಲ್ಲ, ತನ್ನ ಪ್ರಭು ಶ್ರೀರಾಮನ ಅವತಾರ ಎಂದು ತಿಳಿದ ವಿಭೀಷಣ ಯುದ್ಧ ಮಾಡಲಿಲ್ಲ. ಬದಲಿಗೆ ಪಾಂಡವರ ಯಾಗಕ್ಕೆ ಒಪ್ಪಿಗೆ ನೀಡಿ ರಾಕ್ಷಸರ ಬಳಿ ಇದ್ದ ಅಪಾರವಾದ ಬೆಲೆ ಬಾಳುವ ರತ್ನಗಳನ್ನ ಉಡುಗೊರೆಯಾಗಿ ನೀಡಿದ. ಒಂದೇ ಕಥೆಯಲ್ಲಿ ರಾಮಾಯಣ ಮತ್ತು ಮಹಾಭಾರತ ಸಂಧಿಸಿದ ಅಪರೂಪದ ಕ್ಷಣ ಇದು. ಒಮ್ಮೆ ಯೋಚಿಸಿ ನೋಡಿ, ಎಲ್ಲರೂ ಹೋದ ಮೇಲೂ ಒಂಟಿಯಾಗಿ ಆ ಲಂಕೆಯಲ್ಲಿ ರಾಮನ ನೆನಪಿನಲ್ಲೇ ಬದುಕುತ್ತಿರುವ ವಿಭೀಷಣನ ಭಕ್ತಿ ಎಂತಹದ್ದು. ಇಂದಿಗೂ ಶ್ರೀಲಂಕಾದ ಯಾವುದೋ ಒಂದು ಗುಹೆಯಲ್ಲಿ ವಿಭೀಷಣ ಕಣ್ಣು ಮುಚ್ಚಿ ರಾಮ ರಾಮ ಎಂದು ಜಪಿಸುತ್ತಿರಬಹುದು. ದುಷ್ಟನಾಗಿದ್ದ ರಾವಣನ ಲಂಕೆ ಸುಟ್ಟು ಹೋಯಿತು. ಆದರೆ ಶರಣಾಗತನಾದ ವಿಭೀಷಣನ ಲಂಕೆ ಇತಿಹಾಸದಲ್ಲಿ ಅಮರವಾಯಿತು. ಈ ಅದ್ಭುತ ಇತಿಹಾಸ ನಿಮಗೆ ಇಷ್ಟವಾಗಿದ್ರೆ ಆ ಚಿರಂಜೀವಿ ವಿಭೀಷಣನಿಗಾಗಿ ಒಂದು ಲೈಕ್ ಕೊಡಿ. ಕಮೆಂಟ್ಸ್ ನಲ್ಲಿ ಭಕ್ತಿಯಿಂದ ಜೈ ಶ್ರೀರಾಮ್ ಎಂದು ಬರೆಯಿರಿ.